ಹೆಲೋ ಫ್ರೆಂಡ್ಸ್ ಮಹಾನ್ ಆಚಾರ್ಯ ಚಾಣಕ್ಯರು ಹೇಳಿದ್ರು, ಯಾವ ವ್ಯಕ್ತಿಗೆ ಏನು ಯಾವಾಗ ಮತ್ತೆ ಎಷ್ಟು ಮಾತಾಡಬೇಕು ಅಂತ ಗೊತ್ತಿರ್ತದೆಯೋ ಆ ವ್ಯಕ್ತಿಗೆ ಯಶಸ್ಸು ಸಿಗುವುದನ್ನ ಯಾರಿಂದಲೂ ಕೂಡ ತಡಿಲಿಕ್ಕೆ ಆಗುದಿಲ್ಲ. ಈ ರೀತಿಯ ವ್ಯಕ್ತಿಯದ್ದು ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹೇಗೆ ಬಿಲ್ಲುವಿನಿಂದ ಬಿಟ್ಟ ಬಾಣ ಮತ್ತೆ ತಿರುಗಿ ಬರುವುದಿಲ್ವೋ ಅದೇ ರೀತಿ ನಾವು ಆಡಿದ ಶಬ್ದವೂ ಕೂಡ ಮತ್ತೆ ತಿರುಗಿ ಬರುವುದಿಲ್ಲ. ಶಬ್ದ ಮತ್ತು ಭಾಷೆ ಆಯುಧನೂ ಹೌದು ಮತ್ತೆ ಭಯಾನಕವೂ ಕೂಡ ಹೌದು. ಸರಿಯಾದ ಸಮಯದಲ್ಲಿ ಸರಿಯಾದ ಶಬ್ದದ ಪ್ರಯೋಗದಿಂದ ಮನುಷ್ಯ ತನ್ನನ್ನು ತಾನು ತೊಂದರೆಯಿಂದ ರಕ್ಷಣೆ ಮಾಡ್ಕೊಳ್ಬಹುದು. ಅದೇ ಏನು ವಿಚಾರ ಮಾಡದೆ ಹೇಳಿದ ಶಬ್ದಗಳು ನಮ್ಮನ್ನ ತೊಂದರೆಗೆ ಸಿಲುಕಿಸ್ತದೆ. ಮಹಾಭಾರತದಲ್ಲಿ ದ್ರೌಪದಿಯ ಈ ಮಾತು ಕುರುಡನ ಮಗ ಕುರುಡನೇ ಇರ್ತಾನೆ ಅನ್ನೋ ಈ ಮಾತು ಮಹಾಭಾರತ ಯುದ್ಧಕ್ಕೆ ಕಾರಣ ಆಗ್ತದೆ. ಯಾವತ್ತೂ ಕೂಡ ಜನರು ತಮ್ಮ ಮಾತನ್ನು ಬೇರೆಯವರಿಗೆ ತುಂಬಾ ಸಣ್ಣವರಾಗಿ ಕಾಣಿಸೋದ್ರಲ್ಲೇ ಮತ್ತೆ ತಮ್ಮನ್ನು ತಾವು ದೊಡ್ಡವರೆಂದು ಸಾಬೀತುಪಡಿಸಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದೇ ಬುದ್ಧಿವಂತ ವಿಚಾರವಂತ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ಯಾವಾಗ ಎಷ್ಟು ಮತ್ತೆ ಹೇಗ್ ಮಾತಾಡ್ಬೇಕು ಅನ್ನೋದು. ಮತ್ ನಾ ಹೇಳಿದರ್ಥ ನೀವು ಇಡೀ ದಿನ ಏನು ಮಾತನಾಡದೆ ಸುಮ್ನೆ ಇರೋದಂತ ಅಲ್ಲ. ಮೌನ ಅಂದ್ರೆ ಅನಾವಶ್ಯಕವಾಗಿ ಶಬ್ದಗಳನ್ನ ಉಪಯೋಗಿಸುವುದು, ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಮಾತಾಡುವುದು ಮತ್ತೆ ನಿಮ್ಮ ಲಕ್ಷ್ಯದ ಕಡೆ ಗಮನವನ್ನು ಕೊಡುವುದು. ಸೊ ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸೈಲೆನ್ಸ್ ನ 6 ಲಾಭದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ತಿಳ್ಕೊಂಡ ಮೇಲೆ ನೀವು ನಿಮ್ಗೆ ಅವಶ್ಯಕತೆ ಇದ್ದಾಗಷ್ಟೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ಸಾಫ್ಟ್ ಪವರ್. ಫ್ರೆಂಡ್ಸ್, ಸೈಲೆನ್ಸ್ ಒಂದು ಸಾಫ್ಟ್ ಪವರ್. ಸಾಫ್ಟ್ ಪವರ್ ಅಂದ್ರೆ ನೀವು ಇದರಿಂದ ಎದುರುಗಡೆ ಇರುವ ವ್ಯಕ್ತಿಯ ಜೊತೆಗೆ ಜಗಳ ಮಾಡದೆ ಆರಾಮಾಗಿ ಗೆಲ್ತೀರಾ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು. ಇವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆದಿದ್ರು ಮತ್ ಏನೂ ಯುದ್ಧ ಮಾಡದೆ ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸಿದ್ರು. ಮಹಾತ್ಮ ಗಾಂಧೀಜಿಯವರಿಗೆ ಗೊತ್ತಿತ್ತು, ನಾವು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ರೆ ನಾವು ಯಾವಾಗ್ಲೂ ಕೂಡ ಗೆಲ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಗಾಂಧೀಜಿಯವರು ತಮ್ಮ ಸಾಫ್ಟ್ ಪವರ್ ಅನ್ನ ಯೂಸ್ ಮಾಡಿದ್ರು ಮತ್ತೆ ಬ್ರಿಟಿಷರನ್ನ ಭಾರತದಿಂದ ಓಡಿಸಿದ್ರು. ಜಗಳ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಅದೇ ಶಾಂತವಾಗಿರೋದ್ರಿಂದ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗ್ತದೆ ಮತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನಂಬರ್ 2, ಸೈಲೆನ್ಸ್ ಹೆಲ್ಪ್ಸ್ ಯು ಟು ಬಿಲ್ಡ್ ಟ್ರಸ್ಟ್. ಫ್ರೆಂಡ್ಸ್, ನೀವು ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅಂದ್ರೆ ಮೊದಲಿಗೆ ನೀವು ಟ್ರಸ್ಟ್ ಅಂದ್ರೆ ನಂಬಿಕೆಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ನಂಬಿಕೆ ಸ್ಟ್ರಾಂಗ್ ಆಗುವುದು ನೀವು ಎದುರುಗಡೆ ಇರುವ ವ್ಯಕ್ತಿಯ ಮಾತುಗಳನ್ನ ತುಂಬಾ ಲಕ್ಷ್ಯ ಕೊಟ್ಟು ಕೇಳಿದಾಗ ಅವರು ಏನ್ ಹೇಳ್ತಾರೆ ಅನ್ನೋದು ನೀವು ಸರಿಯಾಗಿ ಕೇಳಬೇಕು. ಈ ರೀತಿ ಮಾಡೋದ್ರಿಂದ ಎದುರುಗಡೆ ಇರುವ ವ್ಯಕ್ತಿಗೆ ನೀವು ಅವರ ಮಾತುಗಳನ್ನ ಸರಿಯಾಗಿ ಕೇಳ್ತೀರಾ ಮತ್ತೆ ಯಾವ ವ್ಯಕ್ತಿಯೂ ಕೂಡ ಅಲಕ್ಷ್ಯ ಮಾಡೋದಿಲ್ಲ ಅಂತ ಆ ವ್ಯಕ್ತಿಗೆ ಗೊತ್ತಾಗ್ತದೆ. ಸೊ ಆಗ ಆ ವ್ಯಕ್ತಿನೂ ಕೂಡ ನಿಮ್ಮ ಮಾತುಗಳಿಗೆ ತುಂಬಾನೇ ಗೌರವವನ್ನ ಕೊಡ್ತಾರೆ ಮತ್ತೆ ಈ ರೀತಿಯಾಗಿ ನಿಮ್ಮ ಟ್ರಸ್ಟ್ ಬಿಲ್ಡ್ ಆಗ್ತದೆ. ನಂಬರ್ 3, ಗೆಟ್ ದಿ ಆನ್ಸರ್ಸ್. ಫ್ರೆಂಡ್ಸ್, ನೀವು ಈ ರೀತಿಯ ಕೆಲವು ಜನರಿಗೆ ನೋಡಿರ್ಬೋದು, ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿ ಅವರು ತಮ್ಮ ಮಾತನ್ನ ನಿಲ್ಲಿಸೋದೇ ಇಲ್ಲ, ತಮ್ಮ ಇಡೀ ಪುರಾಣವನ್ನೇ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಬೇರೆಯವರಿಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ನೀವು ಕೂಡ ಈ ರೀತಿ ಮಾಡ್ತಿದ್ರೆ ನಿಮ್ಗೆ ಬೇರೆಯವರ ಒಂದು ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಜನರು ನಿಮ್ ಕ್ವಶನ್ಗೆ ಆನ್ಸರ್ ಕೊಡೋದಿಲ್ಲ. ಹಾಗಾಗಿ ಯಾವ್ದಾದ್ರು ಕ್ವಶನ್ ಅನ್ನ ಕೇಳಿದ್ಮೇಲೆ ನೀವು ಸೈಲೆಂಟ್ ಆಗಿ ಇದ್ಬಿಡಿ. ಆ ಪ್ರಶ್ನೆಯ ಮೇಲೆ ನಿಮ್ಮ ಒಪಿನಿಯನ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಆ ಪ್ರಶ್ನೆಯ ಮೇಲೆ ಜನರ ಅಭಿಪ್ರಾಯ ಏನಿದೆ ಅನ್ನೋದು ಮೊದಲೇ ತಿಳ್ಕೊಳ್ಳಿ. ಆಗ ನಿಮ್ಗೆ ಅವರ ಉತ್ತರದಿಂದ ಏನಾದ್ರೂ ಹೊಸದನ್ನ ಕಲೀಲಿಕ್ಕೆ ಸಿಗ್ಬಹುದು. ಸ್ವಾಮಿ ವಿವೇಕಾನಂದ ಅವರು ತಮ್ಮ ಇಂಟೆಲಿಜೆನ್ಸ್ ಮತ್ತೆ ವಿಸ್ಡಮ್ ನ ಕಾರಣದಿಂದ ಇಡೀ ಜಗತ್ಗೆ ಪ್ರಸಿದ್ಧರಾಗಿದ್ದಾರೆ. ಅವರಲ್ಲೂ ಕೂಡ ಈ ಕ್ವಾಲಿಟಿ ನೋಡ್ಲಿಕ್ಕೆ ಸಿಗ್ತದೆ. ಅವರು ತಮ್ಮ ಗುರು ರಾಮಕೃಷ್ಣ ಅವರ ಹತ್ರ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರು ತಮ್ಮ ಅಭಿಪ್ರಾಯವನ್ನ ನಂತರ ಕೊಡ್ತಿದ್ರು, ಆದ್ರೆ ಪ್ರಶ್ನೆಯನ್ನ ಕೇಳಿದ ನಂತರ ಮೌನವಾಗಿ ಇರ್ತಿದ್ರು. ಯಾಕೆಂದ್ರೆ ಅವರು ನೋಡ್ತಿದ್ರು ಆ ಪ್ರಶ್ನೆಯ ಮೇಲೆ ಅವರ ಗುರುವಿನ ಅಭಿಪ್ರಾಯ ಏನಿದೆ ಅನ್ನೋದು, ನಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಿದ್ರು. ನಂಬರ್ 4, ಥಾಟ್ಫುಲ್ ಸೈಲೆನ್ಸ್. ಫ್ರೆಂಡ್ಸ್, ದ ಕ್ವೈಟ್ ಬುಕ್ ನ ಆಥರ್ ಸುಜಾನ್ ಕೇನ್ ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಮೌನ ಮನುಷ್ಯನನ್ನ ಸಾಕಷ್ಟು ಪ್ರಾಬ್ಲಮ್ ನಿಂದ ರಕ್ಷಣೆ ಮಾಡ್ತದೆ ಅನ್ನೋದು. ನನ್ನ ಒಬ್ಬ ಫ್ರೆಂಡ್ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಹೋಗ್ತಿದ್ದ. ಅದೇ ಸಮಯದಲ್ಲಿ ಅವನಿಗೆ ಅವನೊಬ್ಬ ಹಳೆಯ ಫ್ರೆಂಡ್ ಸಿಗ್ತಾನೆ. ನೀನು ಎಲ್ಲಿ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಿದ್ಯೋ ಅದ್ರ ಸೈಡಿಗೆ ಒಂದು ಮನೆ ಇದೆ, ಅಲ್ಲಿ ನನ್ನ ಈ ಸಾಮಾನನ್ನು ಕೊಡು ಅಂತ ಹೇಳ್ತಾನೆ. ಆಗ ಅವನು ಅವನ ಫ್ರೆಂಡ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವನ ಸಾಮಾನನ್ನು ತಕೊಂಡು ಹೋಗ್ತಾನೆ. ಆದ್ರೆ ಎಲ್ಲಿ ಆ ಸಾಮಾನು ಕೊಡ್ದಿತ್ತೋ ಅದು ಆ ಅಂಗಡಿಗಿಂತ ತುಂಬಾನೇ ದೂರ ಇತ್ತು. ಈ ಕಾರಣದಿಂದ ಅವನ ಸಾಕಷ್ಟು ಟೈಮ್ ವೇಸ್ಟ್ ಆಗಿ ಹೋಯ್ತು. ಲಾಸ್ಟಿಗೆ ಆ ಅಂಗಡಿನೂ ಕೂಡ ಬಂದಾಗಿ ಹೋಯ್ತು. ಅವನಿಗೆ ಅವನ ಫ್ರೆಂಡ್ ಮೇಲೆ ತುಂಬಾನೇ ಸಿಟ್ಟು ಬರ್ತದೆ. ಇದಕ್ಕಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಬೇಗನೆ ಹಾ ಅಂತ ಹೇಳಬಾರದು. ನಾವು ಸೈಲೆನ್ಸ್ ನ ಪವರ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ನಂಬರ್ 5, ಸೈಲೆನ್ಸ್ ಹೆಲ್ಪ್ಸ್ ಇನ್ ನೆಗೋಸಿಯೇಷನ್. ಫ್ರೆಂಡ್ಸ್, ಶಾಂತವಾಗಿರೋದು ನಿಮ್ಗೆ ನೆಗೋಷಿಯೇಟ್ ಮಾಡುವಾಗ ತುಂಬಾನೇ ಹೆಲ್ಪ್ ಮಾಡ್ತದೆ. ಮಾತುಕತೆ ಮಾಡ್ತಿರುವಾಗ ನೀವು ಒಂದೇ ಸಮನೆ ಮೌನವಾಗಿ ಬಿಡ್ತೀರಾ ಮತ್ತೆ ಎದುರುಗಡೆ ಇರೋ ವ್ಯಕ್ತಿಗೆ ಏನು ಉತ್ತರ ಕೊಡೋದಿಲ್ಲ. ಆಗ ಆ ವ್ಯಕ್ತಿಗೆ ನಿಮ್ಮ ಈ ಮೌನ ವಿಚಾರಕ್ಕೆ ಸಿಲುಕಿಸ್ತದೆ. ಅಂದ್ರೆ ನೀವು ಏನು ಯೋಚನೆ ಮಾಡ್ತಿದ್ದೀರಾ
ಅನ್ನೋದು. ಆಗ ನೀವು ಇದರ ಲಾಭವನ್ನ ತಗೊಳ್ಬೇಕು. ಅವರಿಗೆ ವಿಚಾರದಲ್ಲಿ ಸಿಲುಕಿಸಿ ಇಡ್ಬೇಕು. ನೀವೇನು ಯೋಚನೆ ಮಾಡ್ತಿದ್ದೀರಾ ಅನ್ನೋದು. ನಾನ್ ನಿಮ್ಗೆ ಎಕ್ಸಾಂಪಲ್ ನ ಮೂಲಕ ಇದನ್ನ ತಿಳಿಸ್ತೇನೆ. ಅಂದ್ಕೊಳ್ಳಿ, ನೀವು ಯಾವುದೋ ಒಂದು ಡೀಲ್ ಅನ್ನ ಫೈನಲ್ ಮಾಡ್ತಿದ್ದೀರಾ. ನಿಮ್ಮ ಅಪೋಸಿಟ್ ಪಾರ್ಟಿಗೆ ಬೇಗನೆ ಎಸ್ ಅಥವಾ ನೋ ಅಂತ ಹೇಳಬೇಡಿ. ಸ್ವಲ್ಪ ಸೆಕೆಂಡ್ ಗಳಿಗೆ ಪಾಸ್ ಅನ್ನು ತಗೊಳ್ಳಿ. ಆಗ ನಿಮ್ಮ ಈ ಮೌನದಿಂದ ಆ ಎದುರುಗಡೆ ಇರುವ ವ್ಯಕ್ತಿಗೆ ಕಿರಿಕಿರಿ ಆಗ್ತದೆ. ಮತ್ತೆ ಅವನು ನಿಮ್ಮ ಈ ಮೌನವನ್ನ ಪೂರ್ತಿ ಮಾಡ್ಬೇಕೆಂದು ಅವನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರಿಗೆ ಪೂರ್ತಿಯಾಗಿ ಮಾತಾಡ್ಲಿಕ್ಕೆ ಕೊಡಿ. ಇದರಿಂದ ನಿಮ್ಗೆ ಮಾತುಕತೆ ಮುಂದುವರಿಸಲಿಕ್ಕೆ ಸಹಾಯ ಆಗ್ತದೆ. ನಂಬರ್ 6, ಸೈಲೆನ್ಸ್ ಗೆಟ್ಸ್ ಪೀಪಲ್ ಅಟೆನ್ಷನ್. ಫ್ರೆಂಡ್ಸ್, ಮಹಾನ್ ಆಚಾರ್ಯ ಚಾಣಕ್ಯ ಅವರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳ್ತಾರೆ, ಅವರು ತಮ್ಮ 1000 ಶತ್ರುಗಳನ್ನ ತಮ್ಮ ಮೌನದಿಂದ ಸೋಲಿಸಿದ್ರು ಅಂತ. ಅವರು ಮೌನವಿದ್ದು ತಮ್ಮ ಶತ್ರುಗಳಿಗೆ ವಿಚಾರದಲ್ಲಿ ಸಿಕ್ಕಾಕ್ಸಿ ಇಡ್ತಿದ್ರು. ಮತ್ತೆ ಸರಿಯಾದ ಸಮಯ ಬಂದ ಮೇಲೆ ಅವರಿಗೆ ಅದರ ಉತ್ತರವನ್ನು ಕೊಡ್ತಾರೆ. ಸೈಲೆನ್ಸ್ ಅಂದ್ರೆ ಮೌನ. ಇದು ಹೇಗೆ ಜನರ ಅಟೆನ್ಷನ್ ಅನ್ನ ಗ್ರ್ಯಾಬ್ ಮಾಡ್ತದೆ ಅನ್ನೋದು ನೀವು ಈ ಎಕ್ಸಾಂಪಲ್ ನ ಮೂಲಕ ತಿಳ್ಕೊಳ್ಬಹುದು. ಕ್ಲಾಸ್ ಅಲ್ಲಿ ಟೀಚರ್ಸ್ ಗಳು ಯಾವ್ದಾದ್ರು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಸ್ಟೂಡೆಂಟ್ ಅವರ ಮಾತುಗಳನ್ನ ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ತಾರೆ. ಅದೇ ಸಂದರ್ಭದಲ್ಲಿ ಒಂದೇ ಸಮನೆ ಟೀಚರ್ ಮಾತನಾಡೋದನ್ನ ನಿಲ್ಲಿಸಿದಾಗ ಎಲ್ಲರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಮತ್ತೆ ಏನಾಯ್ತು, ಯಾಕೆ ಮಾತನಾಡೋದನ್ನ ನಿಲ್ಲಿಸ್ತೀರಿ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಈ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ಆಗ್ತದೆ. ನೀವು ನಿಮ್ಮ ಎಷ್ಟು ಕೆಲಸ ಇದೆಯೋ ಅಷ್ಟನ್ನೇ ಮಾಡಿ. ನೀವು ಬೇರೆಯವರ ವಿಷಯಕ್ಕೆ ತಲೆ ಹಾಕದೆ ಅವಶ್ಯಕತೆ ಇದ್ದಾಗಷ್ಟೇ ಮಾತಾಡ್ತೀರಾ ಅಂದ್ರೆ ಆಗ ಜನರ ಗಮನ ನಿಮ್ಮ ಮೇಲೆ ಹೋಗ್ತದೆ. ಮತ್ತೆ ನಿಮ್ಮ ಮಾತುಗಳಿಗೆ ಜನರು ತುಂಬಾನೇ ಗೌರವವನ್ನ ಕೊಡ್ತಾರೆ. ಹಾಗೆ ಯಾರು ಬೇಕಾಬಿಟ್ಟಿಯಾಗಿ ಸುಮ್ನೆ ಮಾತನಾಡ್ತಾ ಇರ್ತಾರೋ ಅವರ ತುಲನೆಯಲ್ಲಿ ನಿಮ್ಮ ಮಾತುಗಳಿಗೆ ತುಂಬಾನೇ ವ್ಯಾಲ್ಯೂವನ್ನ ಕೊಡ್ತಾರೆ. ಮತ್ತೆ ನಿಮ್ಮ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ.